ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 10ನಲ್ಲಿ ಅನೇಕ ಕನಸುಗಳನ್ನು, ಅನೇಕ ಆಸೆಗಳನ್ನು, ತಾಯಿಗೊಂದು ಗೂಡು ಕಟ್ಟಬೇಕು ಅನ್ನೋ ಕನಸನ್ನು ಹೊತ್ತು ಬಂದಿದ್ದಂತಹ ಒಬ್ಬ ಸ್ಪರ್ಧಿ ಯಾರಪ್ಪ ಅಂತ ಹೇಳಿದರೆ ಕಾರ್ತಿಕ್. ಬಿಗ್ ಬಾಸ್ ಮನೆಯಲ್ಲಿ ಆಟ, ಗೆಲುವು, ಪ್ರತಿಯೊಂದು ಎಂಟರ್ಟೈನ್ಮೆಂಟು ಎಲ್ಲದರಲ್ಲೂ ಹೆಸರು ಕಾಣಿಸ್ಕೊಂಡು ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದು ಯಾರಪ್ಪ ಅಂತ ಹೇಳಿದರೆ ಅದು ಕಾರ್ತಿಕ್ ಮಹೇಶ್ ಅವರು. ಹಾಗಾಗಿ ಅತಿ ಹೆಚ್ಚು ಜನರ ಮನಸ್ಸನ್ನು ಗೆದ್ದರು, ಪ್ರೀತಿಯನ್ನು ಗಳಿಸಿದರು, ಅತಿ ಹೆಚ್ಚು ಓಟುಗಳನ್ನ ಪಡೆದು ಬಿಗ್ ಬಾಸ್ ಸೀಸನ್ 10ನ ವಿನ್ನರ್ ಕೂಡ ಆಗಿದ್ರು. ಸೊ ಯಾರೇ ಆಗಲಿ ವೀಕ್ಷಕರೇ, ಬಿಗ್ ಬಾಸ್ ಅಂತ ಬಂದಾಗ ಕೆಲವಷ್ಟು ದಿನ ಅವರು ಸೌಂಡ್ ಮಾಡ್ತಾರೆ. ಬಿಗ್ ಬಾಸ್ ವಿನ್ ಆದಮೇಲೂ ಕೂಡ ಕೆಲವಷ್ಟು ದಿನ ಇಂಟರ್ವ್ಯೂಗಳಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ, ಆಮೇಲೆ ಕಾಣಿಸ್ಕೊಳ್ಳೋದೇ ಇಲ್ಲ. ಈ ಒಂದು ಉದಾಹರಣೆಗಳನ್ನು ನಾವು ಸಾಕಷ್ಟು ನೋಡಿದ್ದೀವಿ ಕೂಡ. ಆದರೆ ಇಲ್ಲಿ ಕಾರ್ತಿಕ್ ಮಹೇಶ್ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ 10ನಿಂದ ಗೆದ್ದಂತಹ ಹಣವನ್ನು ಏನು ಮಾಡಿದ್ರು ಅನ್ನೋದು ಕ್ವೆಶನ್ನು ಸಿಕ್ಕಾಪಟ್ಟೆ ವೀಕ್ಷಕರಲ್ಲಿ ಮತ್ತು ಅವ್ರ ಫ್ಯಾನ್ಸ್ಗಳಲ್ಲಿ ಮೂಡಿರುತ್ತೆ ಆ ಒಂದು ಪ್ರಶ್ನೆ. ಆದರೆ ಅವರು ಅದೆಲ್ಲ ಪ್ರಶ್ನೆಗೆ ಫುಲ್ ಸ್ಟಾಪ್ ಇಡುವ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಅವರು 2 ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಬಂದಂತಹ ಹಣದಲ್ಲಿ ಮನೆ ಕಟ್ಟಬೇಕನ್ನೋ ಕನಸನ್ನು ಕಂಡಿರ್ತಾರೆ. ಆದರೆ ಮನೆ ಕಟ್ಟುವ ಒಂದು ಕನಸಿಗೆ ಸದ್ಯದ ಮಟ್ಟಿಗೆ ಒಂದು ಫುಲ್ ಸ್ಟಾಪ್ ಅಂತ ಹೇಳೋಕ್ಕಾಗಲ್ಲ, ಸದ್ಯದ ಮಟ್ಟಿಗೆ ತಡೆ ಹಿಡಿದು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ತಾವು ಒಪ್ಕೊಂಡಿರುವಂತಹ 2 ಮೂವಿಗಳಲ್ಲಿ, 2 ಸಿನಿಮಾಗಳಲ್ಲಿ ನಟನೆಗಳನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿ ಅದು ಒಂದು ಗುಡ್ ನ್ಯೂಸನ್ನು ಕೂಡ ಫ್ಯಾನ್ಸ್ಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ಹಾಗಿದ್ರೆ ಬನ್ನಿ ನೋಡೋಣ, ಒನ್ ಬೈ ಒನ್ ಪ್ರತಿಯೊಂದರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಿಗ್ ಬಾಸ್ ಸೀಸನ್ 10 ಮುಗಿದ ತಕ್ಷಣ ಸಿಕ್ಕಾಪಟ್ಟೆ ಆಫರ್ಗಳು ಅವರತ್ತ ಗಮನ ಸೆಳೆದಿತ್ತು. ಸೊ ಅದರಲ್ಲಿ 2 ಸಿನಿಮಾಗಳನ್ನು ಅವರು ಒಪ್ಕೊಂಡಿದ್ರು ಕೂಡ. ರಾಮರಸ ಹಾಗೂ ರಿಚಿ ರಿಚ್ ಹೆಸರಿನ 2 ಸಿನಿಮಾಗಳಲ್ಲಿ ಸಖತ್ ಬ್ಯುಸಿಯಾಗಿದ್ದರು ಒಂದು ವರ್ಷದಿಂದ. ಇದರ ಬೆನ್ನಲ್ಲೇ ಅವರ ಫ್ಯಾನ್ಸ್ಗೆ ಇನ್ನೊಂದು ಸಿಹಿ ಸುದ್ದಿನ ನೀಡಿದ್ದಾರೆ. ಈ ಒಂದು ಸಿಹಿ ಸುದ್ದಿಗೆ ಅವರ ತಾಯಿ, ಅಂದರೆ ತಮ್ಮ ಕಷ್ಟದಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಹೆಜ್ಜಾಗಿ ಮಗನ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿರುವಂತಹ ಅವರ ತಾಯಿ ಕೂಡ ಅವರ ಸಾಥ್ ಕೂಡ ಇದೆ ಅಂತ ಅವ್ರು ಹೇಳಿದ್ದಾರೆ. ಮಹೇಶ್ ಅವರು ಒಂದು ಒಳ್ಳೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ ಒಂದು ಬಿಸ್ನೆಸ್ಗೆ ಎಲ್ಲ ಫ್ಯಾನ್ಸ್ಗಳು ಪ್ಲ್ಯಾನ್ ಫುಲ್ ಸಕ್ಸಸ್ ಅನ್ನೋ ಒಂದು ಕಮೆಂಟ್ನ ಕೂಡ ಹಾಕ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ನೋಡೋಣ ಯಾವ ಬಿಸ್ನೆಸ್ ಅದು, ಹಾಗೆ ಯಾವಾಗ ಮೂವಿಗಳು ರಿಲೀಸ್ ಆಗುತ್ತೆ ಅಂತ. ಅದೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಕಾರ್ತಿಕ್ ಮಹೇಶ್ ಅವರು ಸೋಡಾ ಬಿಸ್ನೆಸ್ಸನ್ನು ಆರಂಭಿಸಿದ್ದಾರೆ. ಅದು ಯಾರ ಜೊತೆಗೆ, ಯಾರು ಪಾರ್ಟ್ನರ್ ಅಂತ ಹೇಳಿದರೆ ಯಾರೋ 3ನೇ ವ್ಯಕ್ತಿ ಅಲ್ಲ, ತನ್ನ ಸ್ವಂತ ತಾಯಿ ಜೊತೆ ಸೇರಿ ಗೋಲಿ ಸೋಡಾ ಎನ್ನುವ ಒಂದು ಬಿಸ್ನೆಸ್ಸನ್ನು ಆರಂಭಿಸಿದ್ದಾರೆ. ವಿವಿಧ ಫ್ಲೇವರ್ನಲ್ಲಿ ಇದು ಲಭ್ಯವಿರಲಿದೆ. ಅಂದರೆ ನಾವೇನು ಗೋಲಿ ಸೋಡಾ ಕುಡಿತೀವಲ್ವ, ಅದು ಡಿಫ್ರೆಂಟ್ ಫ್ಲೇವರಲ್ಲಿ ಲಭ್ಯವಿರಲಿದೆ ಅಂತ ಹೇಳಿಬಿಟ್ಟು ಪೋಸ್ಟ್ ಮಾಡಿದ್ದಾರೆ. ಹಾಗೆ ತನ್ನ ತಾಯಿ ಬಗ್ಗೆ ಹೀಗೆ ಹೇಳ್ಕೊಂಡಿದ್ದಾರೆ: ನನ್ನ ತಾಯಿ ಗೆದ್ದಾಗ ಹಿಗ್ಗಲಿಲ್ಲ, ಸೋತಾಗ ಕುಗ್ಗಲು ಬಿಡಲಿಲ್ಲ, ಪ್ರತಿಯೊಂದು ಹೆಜ್ಜೆಯಲ್ಲೂ ಮುನ್ನುಗ್ಗು ಮಗನೇ ಅಂತ ಧೈರ್ಯವನ್ನು ತುಂಬಿದವಳು ನನ್ನ ತಾಯಿ. ಮುಂದಿನ ಹೆಜ್ಜೆಯಲ್ಲೂ ನನ್ನ ಜೊತೆಯಾಗಿರ್ತಾಳೆ ನನ್ನ ತಾಯಿ. ನನ್ನ ಮೊದಲ ಟೀಚರ್, ನನ್ನ ಮೊದಲ ಚಿಯರ್ ಲೀಡರ್, ದಿನದ ಆರಂಭ ಕೊನೆ ಪ್ರತಿಯೊಂದು ನನ್ನ ತಾಯಿನೇ. ಪ್ರಸ್ತುತಪಡಿಸುತ್ತಿದ್ದೇನೆ ಗೋಲಿಫೈ ವಿತ್ ಅಮ್ಮ. ಅಂದರೆ ಗೋಲಿ ಸೋಡಾ ಅನ್ನೋ ಏನು ಬ್ರ್ಯಾಂಡ್ ಇದೆ ಅಲ್ವಾ, ಸೊ ಗೋಲಿಫೈ ವಿತ್ ಅಮ್ಮ ಅನ್ನುವ ಒಂದು ಬ್ರ್ಯಾಂಡನ್ನು ಇವರು ತೊಗೊಂಡು ಬರ್ತಾ ಇದ್ದಾರೆ ಅವರ ಬಿಸ್ನೆಸ್ಗೆ. ಸೊ ಆದಷ್ಟು ಬೇಗ ಇದು ಮಾರುಕಟ್ಟೆಗೆ ಬರುತ್ತೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಿಗ್ ಬಾಸ್ ಗೆದ್ದ ಹಣವನ್ನು ಈ ರೀತಿ ಉಪಯೋಗ ಮಾಡಿಕೊಂಡಿದ್ದಾರೆ ಕಾರ್ತಿಕ್. ಅಮ್ಮನಿಗೋಸ್ಕರ ಮನೆ ಕಟ್ಟಬೇಕು ಎನ್ನುವ ಕನಸು ಕಾರ್ತಿಕ್ ಮಹೇಶ್ ಅವರದಾಗಿತ್ತು. ಆದರೆ ಈಗ ಅವರು ಬಿಸ್ನೆಸ್ಗಳಲ್ಲೂ ಹೆಜ್ಜೆ ಇಡಲು ಆರಂಭಿಸಿದ್ದಾರೆ. ರಿಚಿ ರಿಚ್ ಹೆಸರಿನ ಸಿನಿಮಾ ಘೋಷಣೆಯನ್ನು ಮಾಡಿದ್ರು. ಸಿಂಪಲ್ ಸುನಿ ನಿರ್ದೇಶನ ಮಾಡುತ್ತಿರುವ ಈ ಚಿತ್ರ ಸಾಕಷ್ಟು ಒಂದು ಎಕ್ಸ್ಪೆಕ್ಟೇಷನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿದರೆ ಅದು ತಪ್ಪಾಗಲ್ಲ. ಈ ಒಂದು ಮೂವಿಯಲ್ಲಿ ಬಾಲಾಜಿ ಮನೋಹರ್ ಜೊತೆಗೆ ಬಿಗ್ ಬಾಸ್ ಖ್ಯಾತಿಯ ಕಾರ್ತಿಕ್ ಮಹೇಶ್ ನಾಯಕರಾಗಿ ನಟಿಸಿದ್ದು, ನಟ ಶರಣ್ ಕೂಡ ಚಿತ್ರತಂಡ ಸೇರಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. BM ಗಿರಿರಾಜ್ ನಿರ್ದೇಶನದ ಚಿತ್ರದಲ್ಲಿ ಆಸಕ್ತಿದಾಯಕ ಪಾತ್ರವೊಂದರಲ್ಲಿ ಇವರು ಕಾಣಿಸ್ಕೊಳ್ತಾ ಇದ್ದಾರೆ. ಈ ಮುಂಚೆ ಡೋಲು ಎಂಬ ಮೂವಿಯಲ್ಲಿ ಕೂಡ ಇವರು ತಮ್ಮ ಒಂದು ಸಿನಿಮಾ ಕೆರಿಯರ್ನ ಸ್ಟಾರ್ಟ್ ಮಾಡಿದರು ಕಾರ್ತಿಕ್ ಮಹೇಶ್ ಅವರು. ಆದರೆ ಇವಾಗ ರಿಚಿ ರಿಚ್ ಅನ್ನೋ ಒಂದು ಮೂವಿಯಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಮೇನ್ ಕ್ಯಾರೆಕ್ಟರಲ್ಲಿ. ಜಿ ಸಿನಿಮಾಸ್ ಮತ್ತು 7 ಸ್ಟಾರ್ ಸ್ಟುಡಿಯೋಸ್ ಬ್ಯಾನರ್ನಡಿಯಲ್ಲಿ ಗುರು ದೇಶಪಾಂಡೆ ನಿರ್ಮಿಸಿರುವ ಈ ಚಿತ್ರ ಇದೀಗ ವ್ಯಾಪಕ ನಿರೀಕ್ಷೆ ಮೂಡಿಸಿದೆ. ಚಿತ್ರದಲ್ಲಿ ಶರಣ್ ದೇವರ ರಾಜ, ಹೋಮ ಹವನ ಮತ್ತು ಯಜ್ಞಗಳ ಅಧಿಪತಿ ಇಂದ್ರ ದೇವೇಂದ್ರನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಪಾತ್ರ ಇದಾಗಿರುತ್ತೆ. ಈ ಮುಂಚೆ ಹೇಳ್ದಂಗೆ ಕಾರ್ತಿಕ್ ನಾಯಕರಾಗಿ ನಟಿಸಿದ ಮೊದಲ ಚಿತ್ರ ಯಾವುದು ಅಂದರೆ ಡೊಳ್ಳು. ಈ ಚಿತ್ರಕ್ಕಾಗಿ ಕಾರ್ತಿಕ್ ಸ್ವತಃ ಡೊಳ್ಳು ಬಡಿಯೋದನ್ನು ಕೂಡ ಕಲಿತು ಅದ್ಭುತವಾಗಿ ಅಭಿನಯಿಸಿದರು ಆ ಒಂದು ಮೂವಿಯಲ್ಲಿ. ಇದೀಗ ಬಿಗ್ ಬಾಸ್ನಿಂದ ಹೊರಬಂದ ಬಳಿಕ BM ಗಿರಿರಾಜ್ ನಿರ್ದೇಶನದ ರಾಮರಸ ಸಿನಿಮಾದಲ್ಲಿ ಹೀರೋ ಆಗಿ ಅಭಿನಯಿಸುತ್ತಿರುವ ಕಾರ್ತಿಕ್ ಈಗ ಮತ್ತೊಂದು ಚಿತ್ರಕ್ಕೆ ನಾಯಕರಾಗಿದ್ದಾರೆ. ಈ ಒಂದು ಸಿನಿಮಾಗೆ ರಿಚಿ ರಿಚ್ ಎಂಬ ಟೈಟಲ್ ಇಡಲಾಗಿದ್ದು,
AVR ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಅರವಿಂದ್ ವೆಂಕಟೇಶ್ ರೆಡ್ಡಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಗೊತ್ತಾಯ್ತಲ್ವಾ ಫ್ರೆಂಡ್ಸ್, 2-3 ಅಪ್ಡೇಟ್ಗಳು ಯಾವುದು ಅಂತ ಹೇಳಿಬಿಟ್ಟು. ಮೊದಲನೇದಾಗಿ ಗೋಲಿ ಸೋಡಾ ವಿತ್ ಅಮ್ಮ ಅನ್ನುವ ಒಂದು ಬ್ರ್ಯಾಂಡನ್ನು ಇವರು ಬಿಸ್ನೆಸ್ಗೆ ತೊಗೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ರಾಮರಸ ರಿಚಿ ರಿಚ್ ಅನ್ನುವ ಮೂವಿಗಳು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅನ್ನುವ ಒಂದು ಇನ್ಫಾರ್ಮೇಷನ್ ಕೂಡ ಕಂಡು ಬರ್ತಾ ಇದೆ. ಇನ್ನೇನು ಯಾರ್ಯಾರು ಕಾರ್ತಿಕ್ ಮಹೇಶ್ ಅವರ ಅಭಿಮಾನಿ ಇದ್ದೀರಾ, ಎಲ್ರಿಗೂ ಒಳ್ಳೆಯ ಗುಡ್ ನ್ಯೂಸ್. ಸದ್ಯದಲ್ಲೇ ಮೂವಿಗಳು ಕೂಡ ಬಿಡುಗಡೆ ಆಗುತ್ತೆ, ಎಲ್ಲ ಜನರನ್ನು ಮನೋರಂಜಿಸುತ್ತೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಅಪ್ಡೇಟ್ ಮುಖಾಂತರ. ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು. ಇದೇ ರೀತಿ ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.